ಮಂಗಳೂರಿನಲ್ಲಿ ಮಳೆಯ ಅವಾಂತರಗಳಿಗೆ ಜನ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ನಿರಂತರವಾಗಿ ಆಗ್ತಿರುವಂತಹ ಭಾರಿ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಹೋಗಿದೆ. ಇನ್ನು ಅದೇ ರೀತಿಯಾಗಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅನೇಕ ಜನ ಈ ಅವಾಂತರಗಳಿಗೆ ತಮ್ಮ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ. ತಮ್ಮ ಬದುಕನ್ನೇ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಜನ ರೋದನೆ ಮಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಇನ್ನು ಮಳೆಗೆ ಬೃಹದಾಕಾರವಾಗಿರುವಂತಹ ತಡೆಗೋಡೆಯೊಂದು ಧರಾಶಾಹಿಯಾಗಿದೆ. ಈ ತಡೆಗೋಡೆ ಕುಸಿತದಿಂದಾಗಿ ಅಪಾಯದ ಸ್ಥಿತಿಯಲ್ಲಿ ಕೆಲವು ಮನೆಗಳು ಇದ್ದಾವೆ. ಒಂದು ಬೃಹದಾಕಾರವಾಗಿರುವಂತಹ ಗೋಡೆ ಕುಸಿದು ಬೀಳ್ತಾ ಇದೆ. ಇನ್ನು ತಡೆಗೋಡೆ ಕುಸಿತ ಆಗಿರೋದ್ರಿಂದಾಗಿ ಮನೆಗಳು ಇದೀಗ ಅಪಾಯದ ಹಂತಕ್ಕೆ ಬಂದು ತಲುಪ್ತಾ ಇದ್ದಾವೆ. ಮಂಗಳೂರು ತಾಲೂಕಿನ ಅಂತೋನಿಕಟ್ಟೆ ಎಂಬಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಬೃಹದಾಕಾರದಾಗಿರುವಂತಹ ಒಂದು ಗೋಡೆ ಒಂದು ಮನೆಯ ಮೇಲೆಯೇ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಇದ್ದಂಥವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮಲೈ ಮುಗಿಲನ್ ಭೇಟಿ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ. ಆದರೆ ಇದೀಗ ಜನ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾವಾಗ ಮನೆ ಕುಸಿದು ಬೀಳುತ್ತೋ, ಯಾವಾಗ ಗೋಡೆಗಳು ಕುಸಿದು ಬೀಳ್ತಾವೋ, ಅಥವಾ ಯಾವಾಗ ನೀರು ತುಂಬಿ ಬರುತ್ತೋ, ಯಾವಾಗ ನೀರಿಗೆ ತಮ್ಮ ಮನೆಗಳು ಮುಳುಗಿ ಹೋಗುತ್ತೋ, ಈ ರೀತಿಯಾಗಿ ಅನೇಕ ಸಮಸ್ಯೆಗಳು ಕಾಡ್ತಾ ಇದೆ. ಈ ನಡುವೆ ಸಾಲು ಸಾಲು ಅವಾಂತರಗಳು ಸಂಭವಿಸಿ ಜನರ ಬದುಕನ್ನೇ ಕಸಿಯುವಂತಹ ಪರಿಸ್ಥಿತಿಗಳು ಎದುರಾಗ್ತಾ ಇದೆ. ಇನ್ನು ಈ ನಡುವೆ ಮತ್ತೊಂದು ಬೃಹದಾಕಾರದಾಗಿರುವಂತಹ ಒಂದು ಗೋಡೆ ಕುಸಿತ ಆಗಿ ಒಂದೆರಡು ಮನೆಗಳೆಲ್ಲ ಸಾಲಾಗಿ ಮನೆಗಳಿದ್ದಾವೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಅನೇಕ ಮನೆಗಳ ಮೇಲೆ ಇದು ಕುಸಿದು ಬಿದ್ದು ಮನೆಗಳು ಕೂಡ ಧರಾಶಾಹಿಯಾಗುವಂತಹ ಒಂದು ಭೀತಿಯಲ್ಲಿ ಜನ ಬದುಕ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ, ಕೇಳಿ. ಮಂಗಳೂರಿನಲ್ಲಿ ಮಳೆಯ ಅವಾಂತರ ಅನ್ನುವಂಥದ್ದು ನಿಲ್ತಾ ಇಲ್ಲ. ಮಹಾಮಳೆಗೆ ಅನೇಕ ಜನರು ಬದುಕನ್ನು ಕಳೆದುಕೊಳ್ಳುವಂಥ ಒಂದು ಆತಂಕ ನಿರ್ಮಾಣ ಆಗಿದೆ. ಮಳೆಯಿಂದಾಗಿ ಸಾಕಷ್ಟು ಜನ ಜೀವನವನ್ನು ಕಳೆದುಕೊಳ್ಳುವಂಥ ಘಟನೆಗಳು ನಡೀತಾ ಇದೆ. ಇಂಥದ್ದೇ ಘಟನೆ ಮಂಗಳೂರಿನ ಮರವೂರು ಪ್ರದೇಶದ ಆಂತೋನಿಕಟ್ಟೆ ಅನ್ನುವಂಥ ಒಂದು ಪ್ರದೇಶದಲ್ಲಿ ನಡೆದಿದೆ. ಇಲ್ಲೊಂದು ಮನೆ ಇದೆ. ಮನೆಗೆ ಕಟ್ಟಲಾಗಿದ್ದಂಥ ಒಂದು ತಡೆಗೋಡೆ ಕುಸಿದು ಬಿದ್ದ ಪರಿಣಾಮದಿಂದಾಗಿ ಈಗ ಆತಂಕ ಎದುರಾಗಿರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಮನೆ ಏನಿದೆ, ನಾವು ನಿಂತಿರುವಂಥದ್ದು ಒಂದು ಮನೆ. ಇದರ ಕೆಳಗಡೆ ಇನ್ನೂ 2 ಮನೆಗಳಿರುವಂಥದ್ದು, ಕೆಳಗಡೆ ಮನೆಗಳಿದೆ. ಆ ಮನೆಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ಮನೆಯವರು ಇಲ್ಲೊಂದು ತುಂಬ ಖರ್ಚು ಮಾಡಿ ಒಂದು ತಡೆಗೋಡೆಯನ್ನು ಕಟ್ಟಿದ್ರು. ನಮ್ಮಿಂದ ಯಾರಿಗೂ ಅಪಾಯ ಆಗೋದು ಬೇಡ, ಆದಷ್ಟು ನಾವು ಸುರಕ್ಷಿತವಾಗಿರಬೇಕು ಈ ಪ್ರದೇಶದಲ್ಲಿ ಅನ್ನುವಂಥ ಕಾರಣದಿಂದಾಗಿ 10 ಲಕ್ಷ ರೂಪಾಯಿ ವ್ಯಯಿಸಿ ಅವರಿಗೆ ಒಂದು ತಡೆಗೋಡೆಯನ್ನು ಕಟ್ಟಿದ್ರು. ಆದರೆ ನಿನ್ನೆ ವಿಪರೀತವಾಗಿ ಸುರಿದಂಥ ಮಳೆಯಿಂದಾಗಿ ಆ ತಡೆಗೋಡೆ ಈಗ ಕುಸಿದು ಬಿದ್ದಿರುವಂಥದ್ದು. ಈ ಮನೆಯವರನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಆಗುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿದೆ. ನಿನ್ನೆ ಸುರಿದಂಥ ಒಂದು ಧಾರಾಕಾರ ಮಳೆಯಿಂದಾಗಿ ಸಂಭವಿಸಿದಂಥ ಒಂದು ದುರಂತ ಇದು. ಸಾಕಷ್ಟು ಖರ್ಚು ಮಾಡಿ ಒಂದು ತಡೆಗೋಡೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ರು. ಆದರೆ ಇದೆಲ್ಲವೂ ಕೂಡ ಈಗ ಮಳೆಯಿಂದಾಗಿ ಕುಸಿದು ಬಿದ್ದಿರುವಂಥದ್ದು ತಾವು ಇಲ್ಲಿರುವಂಥ ಕುಟುಂಬಸ್ಥರನ್ನು ಗಮನಿಸ್ತಾ ಹೋಗ್ಬೋದು. ಏನು ಅಪಾಯ ಸಂಭವಿಸಬಾರ್ದು ಅಂದರೆ, ಈ ಹಿಂದೆ ಕೂಡ ಅಪಾಯದ ಸೂಚನೆ ಇದ್ದ ಕಾರಣದಿಂದಾಗಿ ಸುಸಜ್ಜಿತವಾಗಿ ಒಂದು ಕಟ್ಟಡವನ್ನು ಕಟ್ಟಬೇಕು ಅನ್ನುವಂಥ ಕಾರಣದಿಂದಾಗಿ ಅದನ್ನು ಕಟ್ಟಿದ್ರು. ಆದರೆ ಈಗ ಅದು ಕೂಡ ಕುಸಿದು ಬಿದ್ದಿದೆ. ಇದರೊಂದಿಗೆ ಇಲ್ಲಿಂದ ಸ್ಥಳಾಂತರಗೊಳ್ಳೋದಕ್ಕೆ ಜಿಲ್ಲಾಡಳಿತ ಕೂಡ ಆದೇಶ ನೀಡಿದೆ. ನಾನು ಅವ್ರ ಹತ್ರ ಮಾತನಾಡ್ತಾ ಹೋಗ್ತೀನಿ. ಸರ್, ಎಷ್ಟು ಈ ಘಟನೆ ನಡೀತು, ಏನಾಯಿತು? ನಿನ್ನೆ ರಾತ್ರಿ 2 ಕಾಲಕ್ಕೆ ಸರ್ ಒಳ್ಳೆ ಮಳೆ ಬರ್ತಿತ್ತು. ಒಮ್ಮೆಲೆ ಶಬ್ದ ಬಂತು ನಂದು ಮನೆಯಲ್ಲಿ ಕೆಳಗೆ. ನನಗೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆಗಿ ನಾನು ಹೊರಗೆಲ್ಲ ನೋಡಿದೆ. ಒಳ್ಳೆ ಮಳೆ ಬರ್ತಿತ್ತು, ಏನು ಕಾಣಲಿಲ್ಲ ನನಗೆ. ಮತ್ತು ನಾನು ಲೈಟೆಲ್ಲ ಆಫ್ ಮಾಡಿ ಮಲಗಿ ನಾನು 1-2 ನಿಮಿಷ ಆಗುವಾಗ ಈ ಮನೆಯವರು ನನಗೆ ಫೋನ್ ಮಾಡಿದರು, ಹೀಗೆ ನಿಮ್ಮದು ಬಿದ್ದಿದೆ, ಬೇಗ ಬನ್ನಿ ಅಂತ. ನಾವು ಮತ್ತೆ 2:15 ಇಲ್ಲಿ ಓಡಿ ಬರುವಾಗ ಅವರು ಹೊರಗೆ ಬಂದಿದ್ದರು. ಮತ್ತು ಇವರಿಗೆ ಎಬ್ಬಿಸಿ ಇವರಿಗೆ ಸಹ ಹೊರಗೆ ಕಳಿಸಿದೆವು. ಮತ್ತು ನಾವು ಇಲ್ಲೇ ಇದ್ದೆವು, ಬೆಳಿಗ್ಗೆ ತನಕ ಇಲ್ಲೇ ಇದ್ದೆವು. ಇವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೊಂದು ತಡೆಗೋಡೆಯನ್ನು ಕಟ್ಟಿದ್ರಿ, ಏನು ಹೇಳಿ? ಹೌದು, ಅಂದರೆ ನಾವು ಸ್ವಲ್ಪ ಸಾಲ ಇದೆಲ್ಲ ತೆಗೆದು ನಾವು ಇದು ತಡೆಗೋಡೆ ಕಟ್ಟಿದೆ, ಬೇರೆಯವರಿಗೆ ಇದಾಗಬಾರ್ದಂತ. ಮತ್ತು ಎಲ್ಲ ನಾವು ಇದು ತರಕಾರಿ ಮಾಡಿ, ಮಲ್ಲಿಗೆ ಮಾಡಿ, ದನ ಸಾಕಿ, ಕೋಳಿ ಸಾಕಿ ಅದೆಲ್ಲ ದಿನ ತೆಗೆಯುವುದು. ನಮಗೆ ಒಂದು 10 ಲಕ್ಷ ಖರ್ಚಾಗಿದೆ. ಎಷ್ಟು ವರ್ಷದಿಂದ ಇದ್ದೀರಿ ಈ ಮನೇಲಿ? ಎಷ್ಟು ವರ್ಷದಿಂದ? 13 ವರ್ಷದಿಂದ ನಾವಿಲ್ಲಿದ್ದೇವೆ. ಈ ಥರ ಹಿಂದೆ ಯಾವ್ದಾದ್ರು ಆಗಿತ್ತಾ? ಏನಾಗಲಿಲ್ಲ. ಅಂದರೆ ಮುಂದಕ್ಕೆ ಅವರಿಗೆ ಕೆಳಗಿನ ಮನೆ ಬೀಳ್ತದೆ, ಹೇಗಾದರೂ ಇದಾಗ್ತದಂತ ಇದು ನಾವು ತಡೆಗೋಡೆ ಕಾಂಕ್ರೀಟ್ ಇತ್ತು ಕಟ್ಟುವ ಅಂತ ಹಾಗೆ ಸ್ವಲ್ಪ ಸಾಲ ಮಾಡಿ ಕಟ್ಟಿದ್ದೇವೆ. ಎಸ್, ಮನೆಯ ಯಜಮಾನರು ಕೂಡ ನಮ್ಮಲ್ಲಿ ಇದ್ದಾರೆ, ಹತ್ರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ಕಾರಣದಿಂದಾಗಿ ಇದು ಕುಸಿದು ಬಿತ್ತು?
ಮಳೆಯ ವಿಪರೀತ ಮಳೆಯಿಂದಾಗಿ ಅದು ಹಾಗೆ ಆಗಿದೆ. ನಮಗೆ ಇಲ್ಲಿ ನಿಲ್ಬಾರ್ದಂತ ಡಿ ಸಿ ಅವರು ನಿನ್ನೆ ಹೇಳಿದ್ದಾರೆ, ಇಲ್ಲಿ ನಿಲ್ಲಬೇಡಿ, ಇನ್ನು ಇದಕ್ಕೆ ಸಹ ಅಪಾಯ ಉಂಟಂತ ಹೇಳಿದ್ದಾರೆ. ಅಂದರೆ ಅದನ್ನು ಸಾಲ ಮಾಡಿ ಕಟ್ಟಿದ್ದಾರೆ. ಹೌದು ಸರ್, ತುಂಬ ಸಾಲ ಮಾಡಿದ್ದೇವೆ ನಾವು. ಅವರು ಸ್ವಲ್ಪ ಹೇಳ್ತಿದ್ರು ನಮಗೆ ಇಲ್ಲಿ ಭಯ ಆಗ್ತದೆ, ನಮಗೆ ನಿಲ್ಲಕ್ಕೆ ಆಗೋದಿಲ್ಲ, ಅದಕ್ಕೆ ಇದನ್ನು ನೀವು ಒಂದು ತಡೆಗೋಡೆ ಕಟ್ಟಿ ಅಂತ ಹೇಳ್ತಿದ್ರು. ಅದಕ್ಕೆ ನಾವು ಕೈ ಹಾಕಿದ್ದು. ಮಳೆ ಬರುವಾಗ ಅವರಿಗೂ ಹೇಳ್ತಿದ್ವು, ನಮಗೆ ಫೋನ್ ಮಾಡೋದು, ನಮ್ಮನ್ನು ಮಳೆ ಬರ್ತದೆ, ಇಲ್ಲಿ ಮಣ್ಣು ಬೀಳ್ತದೆ ಅಂತ. ಅದರಿಂದ ನಾವು ಇದಕ್ಕೆ ಕೈ ಹಾಕಿ ಸಾಲ ಮೂಲ ಮಾಡಿ ಇಷ್ಟು ಮಾಡಿದ್ದೇವೆ, ಗಟ್ಟಿ ಇರಲಿ ಅಂತ. ಅವರಿಗೂ ಸೇಫ್ಟಿ, ನಮಗೂ ಸಹ ಸೇಫ್ಟಿ ಅಂತ. ಎಸ್, ಇದು ಮಂಗಳೂರಿನಲ್ಲಿ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳು. ಕೆಲವೊಂದಿಷ್ಟು ಕಡೆಗಳಲ್ಲಿ ಜೀವಹಾನಿ, ಅದರಿಂದ ಕೆಲವೊಂದಿಷ್ಟು ಕಡೆ ಜನರು ಬದುಕನ್ನೇ ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇದೆ. ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಅನಿವಾರ್ಯತೆ ಇದೆ. ಎಚ್ಚರಿಕೆ ವಹಿಸಿದರೂ ಕೂಡ ಅದು ವಿಫಲವಾಗ್ತಾ ಇರುವಂಥ ಘಟನೆಗಳು ಕೂಡ ನಡೀತಾ ಇರುವಂಥದ್ದು ಒಂದು ರೀತಿ ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ TV5 ಮಂಗಳೂರು.